ಜೊತೆಯಲ್ಲಿ ಅನೇಕ ವಿಧವಾದಂತಹ ತಾತ್ವಿಕ ಪ್ರಶ್ನೆಗಳನ್ನು ಕೇಳಿ ತನ್ನ ಸಂದೇಹಗಳನ್ನು ಪರಿಹರಿಸಿಕೊಳ್ತಾ ಇದ್ದಾನೆ. ಜೀವನ ಕರ್ಮಫಲದ ಬಗ್ಗೆ ಅನೇಕ ರೀತಿಯ ಪ್ರಶ್ನೆಯನ್ನು ಮಾಡಿ ಅದಕ್ಕೆ ಸೂಕ್ತವಾದ ಉತ್ತರವನ್ನು ಕೂಡ ಮಾರ್ಕಂಡೇಯ ಋಷಿಗಳು ಕೊಟ್ಟರು. ಮುಂದೆ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ನನಗೆ ಬ್ರಾಹ್ಮಣರ ಮಹತ್ವವನ್ನು ಹೇಳಿ, ಬ್ರಾಹ್ಮಣರ ಆ ವಿಶಿಷ್ಟವಾದ ಕಥೆಗಳನ್ನು ನನಗೆ ಹೇಳಿ ಅಂತ ಧರ್ಮರಾಜ ಪ್ರಾರ್ಥನೆ ಮಾಡಿದಾಗ ಮಾರ್ಕಂಡೇಯರು ಬ್ರಾಹ್ಮಣರ ಮಹತ್ವ ಏನು, ಅವರ ವೈಶಿಷ್ಟ್ಯ ಏನು ಅನ್ನುವುದನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ಆಗ ಒಂದು ಕಥೆಯನ್ನು ಹೇಳ್ತಾರೆ ಈ ಒಂದು ಬ್ರಾಹ್ಮಣರ ಮಹತ್ವವನ್ನು ಹೇಳಲಿಕ್ಕೆ. ಒಂದು ಹೈಹಯ ಅಂತ ಒಂದು ವಂಶ. ಈ ಹೈಹಯ ವಂಶದಲ್ಲಿ ಒಬ್ಬ ರಾಜ ಬಂದಿದ್ದ, ಕುಮಾರ ಅಂತ ಒಬ್ಬ ರಾಜ. ಒಂದು ಬಾರಿ ಈ ರಾಜ, ಕುಮಾರ ಹೇಳುವಂತಹ ರಾಜ ಬೇಟೆಯಾಡಲಿಕ್ಕೆ ಹೋಗ್ತಾನೆ. ಬೇಟೆಯಾಡಲಿಕ್ಕೆ ಕಾಡಿಗೆ ಹೋದಾಗ ಒಬ್ಬ ಋಷಿ ತಪಸ್ಸನ್ನು ಆಚರಿಸ್ತಾ ಇರ್ತಾನೆ. ತಪಸ್ಸನ್ನು ಆಚರಿಸಬೇಕಾದ್ರೆ ಕೃಷ್ಣಾಜನವನ್ನು ಧರಿಸಿಕೊಂಡು, ಕೃಷ್ಣಾಜನವನ್ನೇ ಉತ್ತರೀಯವನ್ನಾಗಿ ಧರಿಸಿಕೊಂಡು ತಪಸ್ಸನ್ನು ಮಾಡ್ತಾ ಇರ್ತಾನೆ. ಇದನ್ನು ಕಂಡಂತಹ ಈ ಕುಮಾರ ಹೇಳುವಂತಹ ರಾಜ ಯಾವುದೋ ಒಂದು ಮೃಗ ಅಂತ ಭ್ರಮಿಸ್ತಾನೆ. ಕೃಷ್ಣಾಜನವನ್ನೇ ಧರಿಸಿಕೊಂಡಿರುವುದರಿಂದ, ಪ್ರಾಣಿಯ ಚರ್ಮವೇ ಇರುವುದರಿಂದ ಇದು ಯಾವುದೋ ಒಂದು ಮೃಗವೇ ಇರಬೇಕು, ಪ್ರಾಣಿಯೇ ಇರಬೇಕು ಅಂತ ಹೇಳಿ ಅವನ ಆ ಋಷಿಯ ಮೇಲೆ ಬಾಣ ಪ್ರಯೋಗವನ್ನು ಮಾಡ್ತಾನೆ. ಹತ್ತಿರ ಹೋಗಿ ನೋಡ್ತಾನೆ, ಅದು ಯಾವುದು ಮೃಗ ಅಲ್ಲ, ಋಷಿಯಾಗಿದ್ದಾನೆ ಒಬ್ಬ. ಈ ರಾಜನಿಗೆ ಬಹಳ ಪಶ್ಚಾತ್ತಾಪ ಆಯಿತು, ದುಃಖ ಆಯಿತು. ಅಯ್ಯೋ, ಎಂತ ಅಪರಾಧ ಮಾಡಿಬಿಟ್ಟೆ, ಯಾವುದೋ ಒಂದು ಮೃಗ ಅಂತೇಳಿ ಭ್ರಮಿಸಿ ನಾನು ಒಬ್ಬ ಬ್ರಾಹ್ಮಣನಿಗೆ, ಒಬ್ಬ ಋಷಿಗೆ ನಾನು ಬಾಣವನ್ನು ಪ್ರಯೋಗ ಮಾಡಿದ್ದೇನೆ, ಒಂದು ಋಷಿಯ ಹತ್ಯೆ ಮಾಡಿದ ಪಾಪಕ್ಕೆ ನಾನು ಗುರಿಯಾಗಿದ್ದೇನೆ ಅಂತೇಳಿ ದುಃಖ ಪಡ್ತಾನೆ. ನೇರವಾಗಿ ಅವನ ಒಂದು ಹಿರಿಯ ರಾಜನ ಬಳಿಗೆ ಹೋಗ್ತಾನೆ. ಆ ಒಂದು ಹಿರಿಯ ರಾಜನ ಬಳಿ ಹೋಗಿ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ಎಂತ ಅಪರಾಧ ಮಾಡಿಬಿಟ್ಟೆ ನಾನು, ಬೇಟೆಯಾಡಲಿಕ್ಕೆ ಅಂತೇಳಿ ಕಾಡಿಗೆ ಹೋದಾಗ ಒಂದು ಮೃಗ ಅಂತೇಳಿ ಭ್ರಮಿಸಿ ಒಬ್ಬ ಬ್ರಾಹ್ಮಣನಿಗೆ, ಒಬ್ಬ ಋಷಿಗೆ ನಾನು ಬಾಣವನ್ನು ಹೂಡಿ ಅವನ ಸಾವಿಗೆ ಕಾರಣನಾಗಿದ್ದೇನೆ. ನಾನೀಗ ಮುಂದೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಅಂಥೇಳಿ ಹಿರಿಯ ರಾಜನ ಬಳಿಗೆ ಹೇಳಿದಾಗ ಆ ಎಲ್ಲ ರಾಜರೇ ಹೇಳ್ತಾರೆ, ಒಂದು ಕೆಲಸ ಮಾಡೋಣ, ಆ ಋಷಿ ಯಾರು ಅಂತ ಬೇಕು ನಮಗೆ, ಋಷಿ ಯಾರು ಅಂತ ಬೇಕು, ಅದಕ್ಕೆ ಪ್ರಾಯಶ್ಚಿತ್ತ ಏನು ಮಾಡ್ಕೊಳ್ಬೇಕು ಅನ್ನೋದನ್ನು ನಾವೆಲ್ಲ ತಿಳ್ಕೊಂಡು ನಡಿ ಹೋಗೋಣ ಅಂತೇಳಿ ಅದರ ಮೂಲವನ್ನು ಅರಿಸಿಕೊಂಡು ಹೊರಡ್ತಾರೆ. ಹೋಗ್ತಾರೆ ಇವರು ಒಬ್ಬರು ಕಾಶ್ಯಪ ಗೋತ್ರದಲ್ಲಿ ಬಂದಂತಹ ಅರಿಷ್ಟನೇಮಿ ಅಂತ ಹೇಳುವಂತಹ ಋಷಿಗಳ ಆಶ್ರಮಕ್ಕೆ ಪ್ರವೇಶ ಮಾಡ್ತಾರೆ. ಆ ಅರಿಷ್ಟನೇಮಿ ಹೇಳುವಂತಹ ಋಷಿಗಳ ಆಶ್ರಮಕ್ಕೆ ಪ್ರವೇಶ ಮಾಡಿದಾಗ ಆ ಋಷಿಗಳು ಬಹಳ ಆದರದಿಂದ ಅವರನ್ನು ಸ್ವಾಗತಿಸ್ತಾರೆ. ಅವರಿಗೆ ಬೇಕಾದಂತಹ ಸತ್ಕಾರಗಳನ್ನೆಲ್ಲ ಮಾಡಲಿಕ್ಕೆ ಹೊರಡ್ತಾರೆ. ಆವಾಗ ಈ ಎಲ್ಲ ಋಷಿಗಳು ಹೇಳ್ತಾರೆ, ಆ ರಾಜ ಹೇಳ್ತಾನೆ, ಸ್ವಾಮಿ ನಾವು ನಿಮ್ಮ ಸತ್ಕಾರಕ್ಕೆ ಅರ್ಹರಲ್ಲ. ಯಾಕೆ ಅರ್ಹರಲ್ಲ ಅಂತ ಹೇಳಿ, ನಾವು ಒಬ್ಬ ಬ್ರಾಹ್ಮಣನನ್ನ ಕೊಂದಿದ್ದೇವೆ, ಋಷಿಯನ್ನ ಕೊಂದಿದ್ದೇವೆ, ಹಾಗಾಗಿ ನೀವು ಮಾಡೋ ಸತ್ಕಾರಕ್ಕೆ ನಾವು ಯೋಗ್ಯರಲ್ಲ ಅಂತ ಈ ರಾಜ ಹೇಳಬೇಕಾದ್ರೆ ಋಷಿಗಳು ಹೇಳ್ತಾರೆ, ನೀವು ಯಾವ ಬ್ರಾಹ್ಮಣ ಋಷಿಗಳನ್ನ ಕೊಂದಿದ್ದೀರಿ, ಎಲ್ಲಿ ಕೊಂದಿದ್ದೀರಿ ಹೇಳಿ ನೋಡುವ, ನನ್ನ ತಪಸ್ಸಿನ ಬಲ ಇವತ್ತೇನು ಅಂತ ನಾನು ನಿಮಗೆ ತೋರಿಸ್ತೇನೆ ಅಂತ ಹೇಳಿ ಈ ಅರಿಷ್ಟನೇಮಿ ಋಷಿಗಳೇ ಹೇಳ್ತಾರೆ. ಹಾಗಾದ್ರೆ ಸರಿ ಹೋಗೋಣ ಅಂತ ಹೇಳಿ ಈ ಕುಮಾರ ಹೇಳುವಂತಹ ರಾಜ ಎಲ್ಲಿ ಬ್ರಾಹ್ಮಣರ ಹತ್ಯೆಯನ್ನು ಮಾಡಿದ್ದಾನೋ ಅಲ್ಲಿ ಕರ್ಕೊಂಡು ಹೋಗ್ತಾನೆ ಈ ಋಷಿಗಳನ್ನ. ಆ ಒಂದು ಋಷಿಗಳ ಎಲ್ಲ ಪರಿವಾರ ಅಲ್ಲಿಗೆ ಒಟ್ಟಿಗೆ ಎಲ್ಲಿ ಹತ್ಯೆ ಮಾಡಿದನೋ ಅಲ್ಲಿಗೆ ಹೋದಾಗ ಅಲ್ಲಿ ಬ್ರಾಹ್ಮಣನ ಶರೀರ ಇರೋದಿಲ್ಲ. ಎಲ್ಲ ಕಡೆ ಹುಡುಕಾಡ್ತಾರೆ, ಎಲ್ಲಿ ಹುಡುಕಿದ್ರು ಕೂಡ ಬ್ರಾಹ್ಮಣನ ಶರೀರ ಸಿಗ್ತಾ ಇಲ್ಲ. ಒಂದು ರೀತಿಯಲ್ಲಿ ರಾಜನಿಗೆ ನಾಚಿಕೆ ಆಯಿತು. ಯಾವುದೋ ಒಂದು ಬ್ರಾಹ್ಮಣನ ಕೊಂದಿದ್ದೇನೆ ಅಂತ ನಾನು ಹೇಳಿಬಿಟ್ಟಿದ್ದೇನೆ, ಇಲ್ಲಿ ನೋಡಿದ್ರೆ ಯಾವ ಶರೀರವಿಲ್ಲ, ಏನಾಯ್ತು ಅಂತ ಗೊತ್ತಿಲ್ಲ ಅಂತೇಳಿ ಅವನು ನಾಚಿಕೆ ಬಿಡ್ತಾನೆ. ಆವಾಗ ಆ ಒಂದು ಋಷಿಗಳ ಪರಿವಾರದಲ್ಲಿದ್ದಂಥ ಒಬ್ಬ ತಾರ್ಕ್ಷ್ಯ ಹೇಳುವಂತಹ ಒಬ್ಬ ಋಷಿ ಮಾತಾಡ್ತಾನೆ, ನೋಡು ನೀನು ವಧೆ ಮಾಡಿರುವಂತಹ ಆ ಬ್ರಾಹ್ಮಣ ಇವನೇ ಇರಬೇಕು ನೋಡು, ಇವ್ ನನ್ನ ಮಗ ಅಂತ ಆ ಋಷಿ ಹೇಳ್ತಾನೆ. ರಾಜ ನೋಡ್ತಾನೆ, ಹೌದು ಇವನನ್ನೇ ಕೊಂದದ್ದು ನಾನು, ಮತ್ತೆ ಅವನು ಸತ್ತವನು ಮತ್ತೆ ಹೇಗೆ ಎದ್ದು ಬಂದ, ಹೇಗೆ ಇವನು ಪುನರ್ಜನ್ಮವನ್ನು ಪಡೆದ, ನನಗೆ ಅರ್ಥ ಆಗ್ತಾ ಇಲ್ಲ
ಅಂತ ಹೇಳಿ ಆಶ್ಚರ್ಯದಿಂದ ಮತ್ತೆ ಪ್ರಶ್ನೆಯನ್ನು ಮಾಡಿದಾಗ ಆವಾಗ ಆ ಋಷಿಗಳು ಹೇಳ್ತಾರೆ, ನಮಗೆ ಮರಣದ ಭಯ ಇಲ್ಲ. ಯಾಕೆ ನಮಗೆ ಮರಣದ ಭಯ ಇಲ್ಲ ಅನ್ನೋದಕ್ಕೆ ನಾನು ಕಾರಣವನ್ನು ಹೇಳ್ತೇನೆ ಕೇಳು ಅಂತ ಅನೇಕ ಕಾರಣವನ್ನು ಹೇಳ್ತಾರೆ. ಶುದ್ಧಾಚಾರಾ ಅನಲಸಾಹ ಸಂಧ್ಯೋಪಾಸನ ತತ್ಪರಾಹ ಶುದ್ಧಾನ್ನಾಹ ಶುದ್ಧ ಸುಧನಾಹ ಬ್ರಹ್ಮಚರ್ಯ ವ್ರತಾನ್ವಿತಾಹ. ನಾವೆಲ್ಲರೂ ಶುದ್ಧವಾದಂತಹ ಆಚಾರವನ್ನು ಇಟ್ಟುಕೊಂಡವರು. ಯಾವುದೇ ರೀತಿಯ ಆಲಸ್ಯ ನಮಗಿಲ್ಲ. ಅದು ಆಚಾರದ ವಿಷಯದಲ್ಲಿ ಇರ್ಬೋದು, ಅಥವಾ ಬೇರೆ ವಿಚಾರದ ವಿಷಯದಲ್ಲಿ ಇರ್ಬೋದು, ಅಥವಾ ಸಂಧ್ಯೋಪಾಸನ ತತ್ಪರಾಹ ಸಂಧ್ಯಾ ವಂದನಾದಿಗಳನ್ನೆಲ್ಲ ಯೋಗ್ಯವಾದ ಕಾಲದಲ್ಲಿ ಮಾಡುವವರು ನಾವು. ಇದರಲ್ಲಿ ಯಾವುದರಲ್ಲೂ ಆಲಸ್ಯ ನಮಗಿಲ್ಲ. ಮಾತ್ರವಲ್ಲ, ಆಚಾರವೂ ಇದೆ, ವಿಚಾರವೂ ಇದೆ, ಅನುಷ್ಠಾನವೂ ಇದೆ. ಶುದ್ಧಾನ್ನಾಹ ಶುದ್ಧವಾದ ಅನ್ನವನ್ನು ಸ್ವೀಕಾರ ಮಾಡುವವರು, ಶುದ್ಧ ಧನಾಹ ನಮ್ಮಲ್ಲಿರುವಂತಹ ಆ ಸಂಪತ್ತು ಕೂಡ ಅದು ಶುದ್ಧವಾದ ಸಂಪತ್ತು. ಇನ್ನೊಬ್ಬರಿಗೆ ಹಾನಿ ಮಾಡಿ ಸ್ವೀಕಾರ ಮಾಡಿದಂತಹ ಸಂಪತ್ತು ನಮ್ಮ ಬಳಿ ಇಲ್ಲ. ಹಾಗಾಗಿ ನಮಗೆ ಮರಣದ ಭಯ ಇಲ್ಲ. ಸತ್ಯಮೇವ ಅಭಿಜಾನೀಮಃ, ನಮಗೆ ಗೊತ್ತಿರೋದೆಲ್ಲ ಸತ್ಯ ಮಾತ್ರ, ಸತ್ಯವನ್ನು ಮಾತ್ರ ನಾವು ತಿಳಿದಿದ್ದೇವೆ. ನಾನೃತೆ ಕುರ್ಮಹೇ ಮನಃ, ಸುಳ್ಳನ್ನೋದೇನೋ ನಮಗಂತೂ ಗೊತ್ತಿಲ್ಲ. ಸುಳ್ಳಿನ ಕಡೆಗೆ ನಾವು ಮನಸ್ಸನ್ನು ತಿರುಗಿಸುವುದಿಲ್ಲ. ಮತ್ತೆ ನಮ್ಮ ಧರ್ಮವನ್ನ ಬಿಟ್ಟು ನಾವು ಹೋಗುವುದಿಲ್ಲ. ನಮ್ಮ ಧರ್ಮವನ್ನು ನಾವು ಚೆನ್ನಾಗಿ ಅನುಷ್ಠಾನವನ್ನು ಮಾಡ್ತೇವೆ. ಹಾಗಾಗಿ ನಮಗೆ ಮೃತ್ಯು ಭಯ ಇಲ್ಲ. ಯದ್ ಬ್ರಾಹ್ಮಣಾನಾಂ ಕುಶಲಂ ತದೇಶಾಂ ಕಥಯಾಮಹೇ. ಬ್ರಾಹ್ಮಣರು ಮಾಡಿರುವಂತಹ ಸತ್ಕರ್ಮಗಳನ್ನು ಮಾತ್ರ ನಾವು ಹೇಳ್ತೇವೆ. ಅವರು ಮಾಡಿದಂತಹ ಕೆಟ್ಟ ಕೆಲಸವನ್ನು ನಾವು ಎಂದಿಗೂ ಹೇಳಲಿಕ್ಕೆ ಹೋಗುವುದಿಲ್ಲ ಅಂತ. ಇದೊಂದು ನೋಡಿ ಬಹಳ ಮುಖ್ಯವಾದ ಅಂಶ. ಸಜ್ಜನರು ಮಾಡಿದಂತಹ ಕೆಟ್ಟ ಕೆಲಸವನ್ನು ಇಂದಿಗೂ ಹೇಳಬಾರದಂತೆ. ದುಷ್ಟರು ಮಾಡಿದಂಥ ಕೆಟ್ಟ ಕೆಲಸವನ್ನು ಹೇಳಲೇಬೇಕು. ಆದರೆ ಸಜ್ಜನರು ಮಾಡಿದಂತಹ ಒಳ್ಳೆಯ ಕೆಲಸವನ್ನು ಮಾತ್ರ ಹೇಳಿ ಕೆಟ್ಟ ಕೆಲಸವನ್ನು ಹೇಳಲಿಕ್ಕೆ ಹೋಗಬೇಡಿ ಅಂತ. ಅದನ್ನೇ ಈ ಬ್ರಾಹ್ಮಣರು ಹೇಳ್ತಾ ಇದ್ದಾರೆ. ನಾವು ಬ್ರಾಹ್ಮಣರು ಮಾಡಿರುವಂತಹ ಒಳ್ಳೆಯ ಕೆಲಸವನ್ನು ಮಾತ್ರ ಹೇಳ್ತೇವೆ, ಕೆಟ್ಟ ಕೆಲಸವನ್ನು ಎಂದಿಗೂ ಹೇಳಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ನಮಗೆ ಮೃತ್ಯು ಭಯ ಇಲ್ಲ. ಮತ್ತೆ ಈ ಅತಿಥಿಗಳ ಸತ್ಕಾರವನ್ನು ಮಾಡ್ತೇವೆ. ನಮ್ಮ ಆಶ್ರಮಕ್ಕೆ ಯಾರೇ ಅತಿಥಿಗಳು ಬಂದರೂ ಕೂಡ ಅವರನ್ನು ಚೆನ್ನಾಗಿ ಸತ್ಕಾರ ಮಾಡ್ತೇವೆ. ಜೊತೆಯಲ್ಲಿ ನಮ್ಮ ಭೃತ್ಯರನ್ನ, ಸೇವಕರನ್ನ ಚೆನ್ನಾಗಿ ಪೋಷಣೆ ಮಾಡ್ತೇವೆ. ಅವರಿಗೆ ಬೇಕಾದಂತಹ ಅನ್ನಪಾನಾದಿಗಳನ್ನೆಲ್ಲವನ್ನು ಕೂಡ ಬೇಕಾದಷ್ಟು ನೀಡ್ತೇವೆ. ಇನ್ನು ಸಜ್ಜನರ ಸಂಘವನ್ನು ಮಾಡಿಕೊಂಡಿರ್ತೇವೆ. ದುಷ್ಟರೊಂದಿಗೆ ನಾವು ಎಂದಿಗೂ ಸೇರ್ಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ನಮಗೆ ಮೃತ್ಯು ಭಯ ಇಲ್ಲ. ಒಂದೊಂದು ಅಂಶವೂ ಕೂಡ ಇದಕ್ಕೆ ಪೂರಕ ಆಗ್ತಾ ಹೋಗ್ತದೆ. ಕೇವಲ ಯಾವುದೋ ಒಂದು ವಿಷಯವನ್ನು ನಾವು ಮಾತ್ರ ಅನುಷ್ಠಾನ ಮಾಡಿದರೆ ಸಾಲದು. ಎಲ್ಲ ಅಂಶಗಳು ಸೇರಿದಾಗ ಮಾತ್ರ ಇಂತಹ ಒಂದು ದೊಡ್ಡ ಫಲವನ್ನು ಹೊಂದಲಿಕ್ಕೆ ಸಾಧ್ಯ. ಹಾಗಾಗಿ ನಿಮಗೆ ನಾವು ಮಾಡುವಂತಹ ಎಲ್ಲ ವಿಷಯವನ್ನು ಹೇಳಲಿಕ್ಕೆ ಹೋಗಲಿಲ್ಲ. ಕೇವಲ ಲೇಷ ಮಾತ್ರದಷ್ಟು ಹೇಳಿದ್ದೇನೆ, ಸ್ವಲ್ಪ ಮಾತ್ರ ಹೇಳಿದ್ದೇನೆ ನಮ್ಮ ಆಚಾರ ವಿಚಾರದ ಬಗ್ಗೆ. ಹಾಗಾಗಿ ನಮಗೆ ಇಂತಹ ಯಾವ ಮೃತ್ಯು ಭಯವೂ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಅದು ಮರಣ ಅಂತ ಅನಿಸಿದ್ರು ಕೂಡ ನಮಗೆ ಅದರಿಂದ ಮರಣ ಆಗಲಿಲ್ಲ. ನಾವು ಅದರಿಂದ ಮತ್ತೆ ಎದ್ದು ಬಂದಿದ್ದೇವೆ. ಹಾಗಾಗಿ ನೀವು ನಿಮ್ಮ ಊರಿಗೆ ಹೊರಡಬಹುದು ಅಂತ ಆ ಎಲ್ಲ ಬ್ರಾಹ್ಮಣರು ಹೇಳಿದಾಗ ರಾಜ ಸಂತೋಷದಿಂದ ಹೊರಟು ಬಂದ ಅಂತ ಹೇಳಿ ಒಬ್ಬ ಬ್ರಾಹ್ಮಣರ ಮಹತ್ವದ ಕಥೆಯನ್ನ, ಅವರ ಆಚಾರ ವಿಚಾರದಿಂದ, ಅವರ ತಪಸ್ಸಿನಿಂದ, ಅವರ ಸ್ವಧರ್ಮ ಅನುಷ್ಠಾನದಿಂದ ಹೇಗೆ ಅವರು ಮರಣವನ್ನೂ ಗೆಲ್ಲಬಹುದು ಹೇಳುವಂತಹ ಒಂದು ವಿಶಿಷ್ಟವಾದ ಕಥೆಯನ್ನು ಇಲ್ಲಿ ಮಾರ್ಕಂಡೇಯರು ಧರ್ಮರಾಜನಿಗೆ ಉಪದೇಶವನ್ನು ಮಾಡಿದರು ಅನ್ನುವಲ್ಲಿಗೆ ಇವತ್ತಿನ ಕಥಾಭಾಗವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೆ ನಾಳೆ ಇನ್ನೊಂದು ಕಥೆ, ಬ್ರಾಹ್ಮಣರ ವೈಶಿಷ್ಟ್ಯವನ್ನು ಹೇಳುವಂತಹ ಇನ್ನೊಂದು ಕಥೆಯನ್ನು ನೋಡುವ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.